ಮೊದಲನೇದಾಗಿ ನೇಮಕಾತಿ ಕುರಿತು ಯಾರಿಗೆಲ್ಲ ಏನೆಲ್ಲ ಗೊಂದಲಗಳಿದೆ ಸೊ ಅದೆಲ್ಲವನ್ನ ಬಗೆಹರಿಸೋದಕ್ಕೇನೆ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಸರ್ಕಾರದ ಒಂದು ಆದೇಶ ಸ್ಪಷ್ಟವಾಗಿ ಈಗಾಗಲೇ ಆಗ್ಬಿಟ್ಟಿದೆ. ಸೊ ಯಾರೇನೇ ಮಾಡಿದ್ರು ಕೂಡ ಆಗಬೇಕಿರುವಂಥ ನೇಮಕಾತಿಗಳನ್ನ ತಡೆಯೋದಕ್ಕಾಗಲ್ಲ. ಸೊ ಅದು ಅದ್ರ ಪಾಡಿಗೆ ಅದಾಗತ್ತೆ. ನೋಡಿ, ಈ ಒಂದು ಆದೇಶದಲ್ಲಿ ಏನೇನು ತಿಳಿಸಿದೆ ಸರ್ಕಾರ ಅನ್ನೋದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 7 ಪುಟಗಳ ಆದೇಶ. ಇದರಲ್ಲಿ ಮೊದಲನೇದಾಗಿ ವಿಷಯದಲ್ಲಿ ಕೊಟ್ಟಿದ್ದಾರೆ 2022ರ ಅಧಿನಿಯಮದನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾದ ಮೀಸಲಾತಿ ಪ್ರಮಾಣವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯವು ನೀಡಿರುವ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಂತೇಳಿ ಕೊಟ್ಟು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಪ್ರಮುಖವಾದಂಥ ವಿಷಯಗಳನ್ನು ಮೆನ್ಷನ್ ಮಾಡಿದ್ದಾರೆ. ಒಳ ಮೀಸಲಾತಿದಾಗಿರ್ಬೋದು, ಯಾವ ರೀತಿ ನಾವು ಅದನ್ನು ಪರಿಗಣಿಸ್ತೀವಿ ಅಂತ ನೋಡಿ ಇಲ್ಲಿ ಹೇಳಿದ್ದಾರೆ. ಪರಿಶಿಷ್ಟ ಜಾತಿಗಳಲ್ಲಿರುವ 101 ಜಾತಿಗಳನ್ನು ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿಗಳೆಂದು 3 ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ 17% ಮೀಸಲಾತಿಯನ್ನು ಪ್ರವರ್ಗ ಎ ರಲ್ಲಿನ ಸಮುದಾಯಗಳಿಗೆ 6%, ಪ್ರವರ್ಗ ಬಿ ರಲ್ಲಿನ ಸಮುದಾಯಗಳಿಗೆ 6% ಮತ್ತು ಪ್ರವರ್ಗ ಸಿ ಯಲ್ಲಿ 5% ಮೀಸಲಾತಿಯನ್ನು ನಿಗದಿಪಡಿಸಿ ಆದೇಶಿಸಲಾಗಿರುತ್ತದೆ. ಅಂದರೆ 17% ಅಲ್ಲಿ ಪ್ರವರ್ಗ ಎಗೆ, ಪ್ರವರ್ಗ ಬಿಗೆ, ಪ್ರವರ್ಗ ಸಿಗೆ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನು ಆದೇಶಿಸಲಾಗಿದೆ. ಅಂಡ್ ಅದಾದ್ಮೇಲೆ ಇಲ್ಲಿ ಪ್ರಮುಖವಾದಂಥ ಒಂದು ಆರ್ಡರ್ನ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಹೈಕೋರ್ಟ್ ಕೊಟ್ಟಂಥ ಮಧ್ಯಂತರ ಆದೇಶ ಯಾವುದು? 27/11/2025 ಕೆಳಗಿನಂತೆ ಮಧ್ಯಂತರ ಆದೇಶ ನೀಡಿರುತ್ತೆ. ಏನು ಆದೇಶ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ವಿ ಕನ್ಸಿಡರ್ ಇಟ್ ಅಪೋಸಿಟ್ ಮಾಡಿಫೈಬಲ್ ಆರ್ಡರ್ ಡೇಟ್. ಅಂದರೆ ಇದು ಆರ್ಡರ್ ಡೇಟ್ ಏನು ಮಾಡಿದ್ದಾರೆ, ನೀವು ನೇಮಕಾತಿಗಳನ್ನು ಮಾಡುವಂಥ ಕುರಿತಾಗಿ ರಿಸರ್ವೇಷನ್ ಇನ್ಕ್ರೀಸ್ ಮಾಡಿರುವಂಥದ್ದು ಮಾನ್ಯ ಉಚ್ಚ ನ್ಯಾಯಾಲಯವು ಮೇಲಿನಂತೆ ನೀಡಿರುವ ಮಧ್ಯಂತರ ಆದೇಶದಿಂದಾಗಿ ಹಲವಾರು ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿದ್ದು, ನಿರುದ್ಯೋಗಿ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವುದರಿಂದ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಮೇಲೆ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ನೇಮಕಾತಿ ಅಧಿಸೂಚನೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ 28/12/2022 ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದೆ. ಅಂದರೆ ಈ ಹಿಂದೆ ಏನಿತ್ತು 2022ರಲ್ಲಿ ಸೇಮ್ ಅದೇ ರೋಸ್ಟರ್ ಬಿಂದುಗಳಂತೆ ಮೀಸಲಾತಿ ಪ್ರಮಾಣ ಅಂದರೆ 50%ರಷ್ಟೇ ಮೀಸಲಾತಿ ಪ್ರಮಾಣಕ್ಕೆ ನೇಮಕಾತಿ ಆದೇಶವನ್ನು ಹೊರಡಿಸುವಂತೆ ಹೇಳಿದ್ದಾರೆ. ಇಲ್ಲಿ ಕರ್ನಾಟಕ ಅನುಸೂಚಿತ ಜಾತಿಗಳ ಮತ್ತು ಪಂಗಡಗಳ ಸಂಸ್ಥೆಗಳ ಸ್ಥಾನಗಳಲ್ಲಿನ ಒಂದು ಅದು ಆ್ಯಕ್ಟ್ 2022. ಸೊ ಅದರ ಪ್ರಕಾರ ನೀವು ನೇಮಕಾತಿಯನ್ನು ಮುಂದುವರಿಸಿ ಅಂತ ಹೇಳಿದೆ. ಇನ್ನೊಂದು ಹೇಳಿದ್ದಾರೆ ಇಲ್ಲಿ, ಮಾನ್ಯ ಉಚ್ಚ ನ್ಯಾಯಾಲಯದ ದಿನಾಂಕ 27/11/2025 ಮಧ್ಯಂತರ ಆದೇಶಕ್ಕಿಂತ ಹಿಂದೆ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುವ ಪ್ರಕರಣಗಳನ್ನು ಯಥಾ ಪ್ರಕಾರ ಮುಂದುವರಿಸಿ ಅಂತಿಮಗೊಳಿಸುವುದು ಹಾಗೂ ನೇಮಕಾತಿ ಆದೇಶದಲ್ಲಿ ಸ್ಪಷ್ಟವಾಗಿ ನೇಮಕಾತಿಯು ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ ಎಂದು ದಾಖಲಿಸತಕ್ಕದ್ದು. ಅಂದರೆ ಈ ಹಿಂದಿನ 27/11/2025 ಮಧ್ಯಂತರ ಆದೇಶಕ್ಕಿಂತ ಹಿಂದೆ ಏನೇನು ನೇಮಕಾತಿಗಳಾಗಿದೆ, ಅಧಿಸೂಚನೆ ಹೊರಡಿಸಿ ಈಗ ರೆಕ್ರೂಟ್ಮೆಂಟ್ ಆಗಿದೆ, ಸೊ ಅವೆಲ್ಲವನ್ನ ಯಥಾ ಪ್ರಕಾರನೇ ಮುಂದುವರಿಸಿ ಫೈನಲ್ ಮಾಡ್ತಾರೆ. ಲೈಕ್ BDO ಈಗಾಗಿರೋ KS ಸೊಸೈಟಿ ಅದು. ಬಟ್ ಆದೇಶ ಅಲ್ಲಿ ಸ್ಪಷ್ಟವಾಗಿ ಏನು ಉಲ್ಲೇಖ ಮಾಡಬೇಕಂದ್ರೆ, ಈ ನೇಮಕಾತಿಯು ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತೆ. ಅಂದರೆ ಮುಂದಿನ ಅಂತಿಮ ಆದೇಶ ಏನೇ ಆದರೂ ಕೂಡ ಅದಕ್ಕೆ ಅದು ಒಳಪಟ್ಟಿರುತ್ತೆ ಅಂತಾನೆ ಮೆನ್ಷನ್ ಮಾಡಬೇಕು. ಈಗಾಗಲೇ ನೀವು PDO ಲಿಸ್ಟಲ್ಲೆಲ್ಲ ನೋಡಿದಿರೋದು. ಆಮೇಲೆ ಸಮತಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆ ನೇಮಕಾತಿಯಲ್ಲಿ ದಿನಾಂಕ 8/3/2023 ಆದೇಶದಲ್ಲಿ ಗೊತ್ತುಪಡಿಸಿರುವ ರೋಸ್ಟರಿನ ಯಾವ ಬಿಂದುವಿನಲ್ಲಿ ನಿಲ್ಲಿಸಲಾಗಿತ್ತು ಅದೇ ಬಿಂದುವಿನ ರೋಸ್ಟರ್ ಬಿಂದುವಿನಿಂದ ಮತ್ತೆ ಪ್ರಾರಂಭ ಮಾಡತಕ್ಕಂಥದ್ದು. ಆ್ಯಂಡ್ ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳಲ್ಲಿ ನೇಮಕಾತಿ ಪ್ರಾಧಿಕಾರಗಳು ಮುಂದಿನ ನೇಮಕಾತಿ ಮಾಡಿಕೊಳ್ಳುವ ಹುದ್ದೆಗಳಲ್ಲಿ 6% ಪರಿಶಿಷ್ಟ ಜಾತಿಗೆ 2%, ಪರಿಶಿಷ್ಟ ಪಂಗಡಕ್ಕೆ 4 ಹುದ್ದೆಗಳನ್ನು ಕಾಯ್ದಿರಿಸತಕ್ಕದ್ದು. ಮುಂದುವರೆದು ಇಲ್ಲಿ ಫೈನಲ್ ಆಗಿ ಈ ಆದೇಶದಲ್ಲಿರುವಂಥದ್ದು, ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ಮತ್ತು ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ. ಮೇಲಿನ ಸೂಚನೆಗಳು ಸರ್ಕಾರದ ಮುಂದಿನ ಆದೇಶದವರೆಗೂ ಜಾರಿಯಲ್ಲಿರುತ್ತವೆ. ಈ ಆದೇಶವನ್ನು ಮಾಡಿದಂಥವರು ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಆಶಾ ಕುಮಾರಿ ಎಜೆ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಇವರು 27/2/2026 ಮಾಡಿರುವಂಥ ಈ ಒಂದು ಆದೇಶ. ಈ ಆದೇಶದಲ್ಲಿ
ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅವರು. ಏನು ಅಂದರೆ ಮುಂದಿನ 30 ದಿನಗಳಲ್ಲಿ ನೇಮಕಾತಿಗಳನ್ನು ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ಮತ್ತು ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿಬಿಟ್ಟಿದ್ದಾರೆ. ಅಂದರೆ ಕೋರ್ಟ್ನ ಮಧ್ಯಂತರ ಆದೇಶ ಏನಿತ್ತು, ಸೊ ನೀವು 50 ಮೇಲೆ ಮಾಡೋದಾದರೆ ಮಾಡಿ, 56 ಮೇಲೆ ಇಲ್ಲ ಅಂತೇನು ಹೇಳಿದರು. ಅದರ ಪ್ರಕಾರನೇ ಈ ಹಿಂದಿನ ರೋಸ್ಟರ್ ಬಿಂದುವನ್ನು ಪಾಲಿಸಿ ವಿತಿನ್ 30 ಡೇಸಲ್ಲಿ ರಿಕ್ರೂಟ್ಮೆಂಟ್ಗಳನ್ನು ಪ್ರೊಸೆಸನ್ನು ನೀವು ಶುರು ಮಾಡಿ ಅನ್ನುವಂಥದ್ದು. ನೋಡಿ, ಇಲ್ಲಿ ನೀವು ತಿಳ್ಕೊಂಬಿಡಿ, ಸರ್ಕಾರ ಒಂದು ಸರಿಯಾದ ಪ್ಲಾನ್ನ ರೆಡಿ ಮಾಡಿದೆ. ಅಂದರೆ 50% ಒಳಗಡೆನೆ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿ ನೇಮಕಾತಿಯನ್ನು ಮುಂದುವರಿಸ್ತಾ ಇದೆ. ಇನ್ನು ಉಳಿದಂತೆ 6% ಅದು ಕೋರ್ಟ್ ಆದೇಶ ಆದ ಮೇಲೆ ಆ್ಯಸ್ ಇಟ್ ಈಸ್ ಮುಂದುವರಿಯುತ್ತೆ. ಅಲ್ಲಿ ಅದನ್ನು ಯಾವ ರೀತಿ ಕ್ಯಾರಿ ಮಾಡಬೇಕು ಅಂತ ಸರ್ಕಾರಕ್ಕೆ ಕ್ಲಿಯರಾಗಿ ತುಂಬ ಜಾಣ ನಡೆಯನ್ನು ಮುಂದುವರಿಸಿದೆ. ಇಲ್ಲಿ ಯಾರು ಏನೇ ಹೋರಾಟ ಮಾಡಿದ್ರು, ಯಾರು ಏನೇ ಮಾಡಿದ್ರು ಸರಿಯಾದ ರೀತಿಯಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ಆಗಿದೆ. ಹಾಗಾಗಿ ನೇಮಕಾತಿಗಳು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ, ಅದು ಸ್ಟಾರ್ಟ್ ಆಗುತ್ತೆ. 56,000 ಹುದ್ದೆಗಳು ಈಗ ಮೊದಲ ಹಂತದಲ್ಲಿ ಭರ್ತಿ ಆಗುತ್ತೆ. ಇದಾದ ಮೇಲೆ ನೆಕ್ಸ್ಟು ಬೇರೆ ಬೇರೆ ರಿಕ್ರೂಟ್ಮೆಂಟ್, ಇನ್ನು ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕಾಗಿರೋದು ಕೂಡ ಕೊಡುತ್ತೆ, ಅದು ಕೂಡ ಶುರುವಾಗುತ್ತೆ. ಆ್ಯಂಡ್ ಅಪ್ಕಮಿಂಗ್ ಕೂಡ ಬೇರೆ ನೇಮಕಾತಿಗಳಿಗೂ ಇದೇ ಆದೇಶ ಮುಂದುವರಿಯುತ್ತೆ. ಅಂದರೆ ಸೇಮ್ 50 ಮೇಲೆ. ಯಾಕಂದರೆ 6% ನಿಮ್ಗೆ ಗೊತ್ತಿದೆ, ಅದು ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಏನು ನಾಳೆ ಆದೇಶ ಬರುತ್ತೋ ಸೊ ಅದ್ರ ಪ್ರಕಾರ ಮುಂದುವರಿಸ್ತೀವಿ, ಅದನ್ನು ನಾಳೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಇಲ್ಲಾಂದರೆ ಯಾವ ರೀತಿ ಆಗುತ್ತೆ ಅದು ನೋಡೋಣ ಅನ್ನುವಂಥದ್ದು ಸರ್ಕಾರದ ನಿರ್ಧಾರ. ಹಾಗಾಗಿ ಸರಿಯಾಗಿ ಓದೋದಕ್ಕೆ ನೀವು ತಯಾರಿಯನ್ನು ಮಾಡಿಕೊಳ್ಳಿ. ಮುಂದಿನ 30 ದಿನಗಳಲ್ಲಿ ಅಂತಂದರೆ ಇನ್ನೇನು ಇವಾಗ ನಿಮ್ಗೆ ಗೊತ್ತಿದೆ ಮಾರ್ಚ್ 1 ಇವತ್ತು. ಈ ಮಂತ್ ಕೊನೆ ಏಪ್ರಿಲಲ್ಲಿ ನೋಟಿಫಿಕೇಷನ್ ಶುರು ಆದರೆ ನಿಮಗೆ ಸಮಯ ತುಂಬ ಕಡಿಮೆ ಇರುತ್ತೆ ಓದೋದಕ್ಕೆ. ಸೊ ದಯವಿಟ್ಟು ತಯಾರಿಯನ್ನು ಮಾಡಿಕೊಳ್ಳಿ. ಯಾರು ಕೂಡ ಅದು ಹಂಗಾಗುತ್ತೆ, ಇದು ಹಿಂಗಾಗುತ್ತೆ, ಅದು ಯೋಚನೆಗಳನ್ನು ಬಿಟ್ಟುಬಿಡಿ. ಅದ್ರ ಪಾಡಿಗೆ ಅದು ಆಗಂಗೆ ಆಗ್ತಾ ಇರುತ್ತೆ. ಎಲ್ಲ ಹೋರಾಟ ಮಾಡೋರು ಮಾಡ್ತಾ ಇರ್ತಾರೆ, ಎಲ್ಲವೂ ಕೂಡ ನಡೀತಾ ಇರ್ತಾವೆ. ದಿನಕ್ಕೊಂದು ಸ್ಟೇಟ್ಮೆಂಟ್ಸ್ಗಳು ಕೊಡ್ತಾ ಇರ್ತಾರೆ. ಸೊ ಅದೆಲ್ಲ ಅಧಿಕೃತ ಅಲ್ಲ. ಅಧಿಕೃತವಾಗಿ ಸರ್ಕಾರ ಏನು ಮಾಡುತ್ತೋ ಅದೇ ಫೈನಲ್. ಸೊ ಹಾಗಾಗಿ ಸರ್ಕಾರದ ಆದೇಶದನ್ವಯ ನೇಮಕಾತಿಗಳು ಆಗೋದ್ರಿಂದ ನೀವು ಪತ್ರಿಕೆಯಲ್ಲಿ ಬರುವ ಹೇಳಿಕೆಗಳು ಅವೆಲ್ಲವನ್ನು ಕೂಡ ತಲೆ ಕೆಡಿಸ್ಕೊಂಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೋಡಿ, ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿಬಿಟ್ಟಿದೆ. ಹೈಕೋರ್ಟ್ ಆದೇಶಕ್ಕಂತೂ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಅದರ ಅನುಸಾರವೇ ಸರ್ಕಾರ ಮಾಡ್ತಾ ಇದೆ. ನಾಳೆ ಅದಕ್ಕೆ ಸರ್ಕಾರ ಅದನ್ನು ಕೋರ್ಟಲ್ಲೂ ಕೂಡ ಅದನ್ನು ಕ್ಲಾರಿಫೈ ಮಾಡುತ್ತೆ. ಹಾಗಾಗಿ ಸಮಸ್ಯೆ ಅಂತೂ ಏನೂ ಇಲ್ಲ. ಸುಮ್ಮನೆ ನೀವು ಆರಾಮಾಗಿ ಓದ್ಕೊಳ್ಳಿ. ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ದಿನಕ್ಕೊಂದು ಸ್ಟೇಟ್ಮೆಂಟ್ಗಳು, ಕ್ಷಣಕ್ಕೊಂದು ನ್ಯೂಸ್ಗಳು ಬರ್ತಾ ಇರುತ್ತೆ. ಅವೆಲ್ಲ ಹಂಗಂತೆ, ಹಿಂಗಂತೆ, ಹಂಗಾಗತ್ತಂತೆ, ಏನೂ ಆಗಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ ರಿಕ್ರೂಟ್ಮೆಂಟ್ಗಳನ್ನ ಆರಾಮಾಗಿ ಮಾಡ್ಬೋದು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು. ಅದೇನೂ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ನಿಮ್ಮ ಗುರಿ ನೀವು ಅನ್ಕೊಂಡ ಹುದ್ದೆಯನ್ನು ಪಡೆಯುವಂಥದ್ದಾಗಿರಬೇಕು. ಆ್ಯಂಡ್ ಈ ಬಜೆಟ್ ಆದಮೇಲೆ ಇನ್ನಷ್ಟು ಸಿಗ್ತಾ ಹೋಗುತ್ತೆ ಆರ್ಥಿಕ ಇಲಾಖೆ ಅನುಮೋದನೆ, ಅದು ಕೂಡ ನೇಮಕಾತಿಗಳು ಆರಂಭ ಆಗುತ್ತೆ. ಹಾಗಾಗಿ ಹೆಚ್ಚು ವರಿ ಮಾಡಬೇಡಿ, ಓನ್ಲಿ ಪ್ರಿಪ್ರೇಷನನ್ನು ಶುರು ಮಾಡಿ ಅಷ್ಟೇ, ಈ ನೇಮಕಾತಿ ಆದೇಶದ ಒಂದು ಅನುಸಾರವಾಗಿ. ಧನ್ಯವಾದ.